ಶರಣಬಂಧುಗಳೇ, ಶರಣಾರ್ಥಿಗಳು. ನಮ್ಮ ಶರಣಚರಿತ್ರೆ ಯೂಟ್ಯೂಬ್ ಚಾನಲಲ್ಲಿ 63 ಪುರಾತನರ ಚರಿತ್ರೆಯನ್ನು ಇವತ್ತು ನಾವು ಒಂದು ಸೀರೀಸ್ ಆಗಿ ತೆಗೆದುಕೊಂಡು ಹೋಗುತ್ತಿದ್ದೇವೆ. 63 ಪುರಾತನರು. ಯಾರು ಈ 63 ಪುರಾತನರು? ಯಾವ ದೇಶದವರು, ಯಾವ ಕಾಲದವರು, ಯಾರ ಆಸ್ಥಾನಿಕರು, ಯಾವ ಮತದವರು, ಯಾವ ಪಂಥದವರು, ಇವರ ಸಿದ್ಧಾಂತ ಯಾವುದು, ಯಾವ ತತ್ವದವರು, ಯಾರ ಆರಾಧಕರು, ಇವರು ಎಲ್ಲಿ ಹೋದರು, ಇವರು ಯಾರ ಆದರ್ಶದವರು ಎಂದ ಇದೆಲ್ಲ ಪ್ರಶ್ನೆಗೆ ಇಂದು ನಾವು ಈ ಸೀರೀಸಿನ ಮೂಲಕ ತಿಳಿಸುತ್ತೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಶರಣಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ. ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತದೆ. ಭರತಖಂಡದಲ್ಲಿ ಭಾರತವನ್ನು ಆರ್ಯರು ಪ್ರವೇಶದಕ್ಕೂ ಪೂರ್ವದಲ್ಲಿ ಶಿವನ ದ್ರಾವಿಡರ ಆರಾಧ್ಯನಾಗಿದ್ದನೆಂಬುದು ಇತಿಹಾಸ. ಶಿವನ ಅಥವಾ ರುದ್ರನ ಆರಾಧನೆ ವೇದ, ಅದರಲ್ಲಿ ಯಜುರ್ವೇದದಲ್ಲಿ, ಉಪನಿಷತ್ತು, ಅದರಲ್ಲಿ ಅರಣ್ಯಕೋಪನಿಷತ್ತುಗಳ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ವಿಷ್ಣು ಪುರಾಣದಲ್ಲಿ ಶಿವನ ಉದ್ಭಟವಾದದ ಬಗೆಗೆ ವಿವರಗಳಿರುವುದಲ್ಲದೆ ಶಿವಪರವಾದ ಅನೇಕ ಪುರಾಣಗಳು ಸಂಸ್ಕೃತ ಭಾಷೆಯಲ್ಲಿವೆ. ರಾಮಾಯಣದಲ್ಲಿ ರಾಮನು ಶಿವನ ಪರಮ ಭಕ್ತ. ಶ್ರೀರಾಮನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಕಥೆಗಳಿಗೆ ಕೊರತೆ ಇಲ್ಲ. ಮಹಾಭಾರತದಲ್ಲಿ ಅರ್ಜುನ ಶಿವನಿಂದ ಪಾಶುಪಶಾಸ್ತ್ರವನ್ನು ಪಡೆದ ಪ್ರಸಂಗ ಪ್ರಸಿದ್ಧವಾಗಿದೆ. ಶಿವನ ಕತೆ ಮಹಾಕವಿಗಳಲ್ಲೂ ಆಕರ್ಷಿತವೆಂಬುದಕ್ಕೆ ಕಾಳಿದಾಸನ ಕುಮಾರ ಸಂಭವ ಒಂದು ಉತ್ತಮ ನಿದರ್ಶನವಾಗಿದೆ. ಹೀಗೆ ಶೈವ ಧರ್ಮ ಭಾರತದಾದ್ಯಂತವೂ ಕಾಲಾನುಕ್ರಮದಲ್ಲಿ ಬೇರೆ ಬೇರೆ ಶೈವ ಪಂಥಗಳು ರೂಪುಗೊಂಡಂತೆ ಕಾಣುತ್ತದೆ. ಅವುಗಳಲ್ಲಿ ಪ್ರಮುಖವೆಂದರೆ ಪಾಶುಪತ, ಲಕುಲೀಶ, ಕಪಾಲಿ ಮತ್ತು ಕಾಳಾಮುಖಿಗಳೆಂಬ ಪಂಥಗಳು. ಶಿವನ ಅರ್ಚನಾ ವಿಧಾನದಲ್ಲಿ ಈ ಎಲ್ಲ ಪಂಥಗಳಿಂದ ವೈರುಧ್ಯ ಮತ್ತು ವೈಫಲ್ಯಗಳನ್ನು ನಿವಾರಿಸಿ ಶಿವನನ್ನು ಸತ್ಯಂ ಶಿವಂ ಸುಂದರ ಎಂಬುದು ಕಂಡ ಧರ್ಮ ಕರ್ನಾಟಕದ ಶರಣ ಧರ್ಮ. ವೈದಿಕ ಧರ್ಮದ ಚಾತುರ್ವರ್ಣಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡ ಸಾಮಾನ್ಯ ಜನರಿಗೆ ಬೌದ್ಧ, ಜೈನ ಧರ್ಮಗಳು ನೆಮ್ಮದಿಯ ಬದುಕನ್ನು ಸಾರ್ಥಕ ನೆಲೆಯಲ್ಲಿ ರೂಪಿಸಿಕೊಡಲು ಪ್ರಾಯೋಗಿಕವಾಗಿ ವಿಫಲವಾಗಿದ್ದ ಸಂದರ್ಭದಲ್ಲಿ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಮೇಲು ಕೀಳೆಂಬ ಪಕ್ಷಪಾತವಿಲ್ಲದೆ, ಹೆಣ್ಣು ಗಂಡೆಂಬ ಲಿಂಗ ತಾರತಮ್ಯವಿಲ್ಲದೆ, ಬಡವ ಬಲ್ಲಿದನೆಂಬ ಭೇದವಿಲ್ಲದೆ, ವರ್ಣ ವರ್ಗಗಳ ವೈಷಮ್ಯವಿಲ್ಲದೆ, ಜಾತಿ ಮತಗಳ ಜೀವ ವಿರೋಧಿ ಧೋರಣೆ ಇಲ್ಲದೆ ಯಾರು ಬೇಕಾದರೂ ತಮ್ಮ ನಿಶ್ಚಲ ಭಕ್ತಿಯಿಂದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವೆಂಬ ಹೆಗ್ಗಳಿಕೆಗೆ 63 ಪುರಾತನರ ಶಿವಭಕ್ತರು ಸಾಕ್ಷಿಯಾಗಿದ್ದಾರೆ. ಈ 63 ಪುರಾತನರ ಭಕ್ತಿ ಪರಂಪರೆ ವೇದ, ಶಾಸ್ತ್ರ, ಪುರಾಣ, ಇನ್ನೂ ಅನೇಕ ತತ್ವಶಾಸ್ತ್ರಗಳ ಭಕ್ತಿಯ ನೆಲೆಯಲ್ಲಿ ರಚಿತಗೊಂಡವು. ಮುಂದೆ ಅವಕಾಶವಾದಿಗಳು ತಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಂಡಿರುವುದನ್ನು ನಾವು ನೋಡಬಹುದು. ಸರಿ, ಈ ಭರತಖಂಡ ಜಂಬೂದ್ವೀಪದ ನವಖಂಡ ಪೃಥ್ವಿಯಲ್ಲಿ ಭಕ್ತಿ ಪರಂಪರೆ ಬೆಳೆದು ಬಂದ ಬಗ್ಗೆ ನಾವು ನೋಡಬಹುದು. ವೇದ, ಶಾಸ್ತ್ರ, ಪುರಾಣ, ಇನ್ನೂ ಅನೇಕ ತತ್ವಶಾಸ್ತ್ರಗಳು ಭಕ್ತಿಯ ನೆಲೆಯಲ್ಲಿ ರಚನೆಗೊಂಡವು. ಮುಂದೆ ಅವಕಾಶವಾದಿಗಳು ತಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಂಡಿರುವುದನ್ನು ನಾವು ನೋಡಬಹುದಾಗಿದೆ. ಆದರೆ ಭಕ್ತಿ ಬಿಟ್ಟು ಯಾವ ಭಾರತೀಯ ಸಾಹಿತ್ಯವೂ ಬೆಳೆದು ಬಂದಿಲ್ಲ. ಅದರಂತೆ ಅನೇಕ ಸಂತರು, ಮಹಾತ್ಮರು, ದಾರ್ಶನಿಕರು ಬೆಳೆದು ಬಂದರು. ಅದರಂತೆ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶಿವಭಕ್ತರು ಬೆಳೆದು ಬಂದ ದಾರಿಯನ್ನು ಹಾದಿಯಿಂದಲೂ ನೋಡಬಹುದಾಗಿದೆ. ಆ ಶಿವಭಕ್ತ ಪರಂಪರೆಯಲ್ಲಿ ತಮಿಳುನಾಡಿನ ಶಿವಭಕ್ತರು, ಅವರನ್ನು ನಮ್ಮ ನಾಡಿನ 12ನೇ ಶತಮಾನದ ಶಿವಶರಣರು ಹಲವಾರು ಕಡೆ ನೆನೆದಿರುವುದನ್ನು ನೋಡಬಹುದು. ಪ್ರಮಥರು, ಪುರಾತನರು ಎಂದು ಹಲವಾರು ವಚನಗಳಲ್ಲಿ ಕೆಲ ಶರಣರ ವಚನಗಳ ವಿವರವನ್ನು ಕಾಣಬಹುದು. ಅದರಲ್ಲಿ ಸಿರಿಯಾಳ, ನಂದಿಸಿಂಧು ಬಲ್ಲಾಳ, ಮೆರಮಿಂಡದೇವ, ಕರಿಕಾಳ ಕಣ್ಣಪ್ಪ ಹಾಗೂ ಇನ್ನೂ ಅನೇಕ ಪುರಾತನರನ್ನು ನೆನೆದಿರುವುದನ್ನು ವಚನಗಳಲ್ಲಿ ಕಾಣಬಹುದು. ಅದರಲ್ಲಿ ಬಸವಣ್ಣನ ಒಂದು ವಚನವನ್ನು ನಾವು ಈ ರೀತಿಯಾಗಿ ಕಾಣಬಹುದು. ಭಕ್ತಿ ಎಂತಹದಯ್ಯ, ದಾಸಯ್ಯ ಮಾಡಿದಂಥದಯ್ಯ, ಭಕ್ತಿ ಎಂತಹದಯ್ಯ, ಸಿರಿಯಾಳ ಮಾಡಿದಂಥದಯ್ಯ, ಭಕ್ತಿ ಎಂತಹದಯ್ಯ, ನಿಮ್ಮ ಬಲ್ಲಾಳ ಮಾಡಿದಂಥದಯ್ಯ, ಭಕ್ತಿ ಎಂತಹದಯ್ಯ, ಕೂಡಲ ಸಂಗಮ ದೇವ ನೀ ಬಾಣನ ಬಾಗಿಲ ಕಾಯ್ದಂಥದಯ್ಯ ಎಂಬ ಈ ವಚನದಲ್ಲಿ ಕಾಣಬಹುದಾಗಿದೆ. ನಿಜಗುಣ ಶಿವಯೋಗಿಗಳು 63 ಪುರಾತನರ ಚರಿತ್ರೆಯನ್ನು 63 ತ್ರಿಪದಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ.
ಅನೇಕ ಜನಪದರು ಇವರ ಬಗ್ಗೆ ಸಾಕ್ಷೀಕರಿಸಿದ್ದನ್ನು ನೋಡಬಹುದು. ಈ ಭಕ್ತಿ ಪರಂಪರೆ 5ನೇ ಶತಮಾನದಿಂದ 9ನೇ ಶತಮಾನವರೆಗೆ ಬಾಳಿ ಬೆಳಗಿದ ಹಾದಿಯನ್ನು ಭಕ್ತಿ ಪರಂಪರೆಯ ಜಗತ್ತಿನಲ್ಲಿ ಅನೇಕ ಕಡೆ ಮಧ್ಯ ಏಷ್ಯಾ, ಜಾವಾ, ಬಾಲಿ, ಕಾಂಬೋಡಿಯಾ ದ್ವೀಪಗಳವರೆಗೆ ಹಬ್ಬಿರುತ್ತದೆ ಎಂಬುದನ್ನು ನಾವು ಮನಗಾಣುವಂಥದ್ದು. ಶೈವ ಧರ್ಮಕ್ಕೆ ಮೂಲ ಪ್ರಮಾಣ ಶಿವಾಗಮಗಳು ಪಶುಪತಿ, ಪಶು, ಪಾಶುಗಳೆಂಬ ತತ್ವತ್ರಯಗಳ ಶೈವಾಗಮದ ಮೂಲ. ಆಣವಮಯ ಕಾರ್ಮಿಕ ಮಲತ್ರಯಗಳಿಂದ ಬಂಧಿತವಾದ ಜೀವಾತ್ಮವನ್ನು ಶಿವನ ತನ್ನ ಅನುಗ್ರಹದ ಭಕ್ತಿಯಿಂದ ಮೋಚನೆ ಮಾಡುವುದೇ ಆಗಿದೆ. ಶಿವಾಲಯಗಳನ್ನು ಶಿವಭಕ್ತರನ್ನು ಅವರು ಅತ್ಯಂತ ಪೂಜ್ಯ ಭಾವನೆಯಿಂದ ಸಾಕ್ಷಾತ್ ಶಿವ ಸ್ವರೂಪಿಗಳೆಂದು ನಂಬಿ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿದವರಿದ್ದಾರೆ. ಶಿವನಿಂದನೆ ಮಾಡಿದವರ ನಾಲಿಗೆ ಕಿತ್ತ ಕೈ ಕಡಿದ ಉಗ್ರ ಭಕ್ತರಿದ್ದಾರೆ. ಶಿವ ಒಲುಮೆಗಾಗಿ ಕಣ್ಣು ಕಿತ್ತು ಪ್ರಾಣ ಕೊಟ್ಟ ಮಗನನ್ನೇ ಸಮರ್ಪಿಸಿದ ಭಕ್ತರು ಇದ್ದಾರೆ. ಮನದಲ್ಲಿಯೇ ಶಿವಮಂದಿರ ನಿರ್ಮಿಸಿ ಮಾನಸ ಪೂಜೆ ಮಾಡಿದವರಿದ್ದಾರೆ. ಶಿವಕ್ಷೇತ್ರಗಳ ಸಂದರ್ಶನ, ಶಿವಗೀತಾ ರಚನೆಗಳಿಂದ ಶಿವನೊಲುಮೆ ಪಡೆದವರೂ ಉಂಟು. ಪರಮಾತ್ಮನ ಪೂಜೆ, ಸ್ತೋತ್ರ, ನೆನಹು, ಧ್ಯಾನ, ತಪಗಳ ಮೂಲಕ ಭಕ್ತಿಯ ಮಹಿಮೆಯನ್ನು ತಮ್ಮ ತಮ್ಮ ನೆಲೆಯಲ್ಲಿ ನಿಂತು ನೆನಹು, ಧ್ಯಾನ, ತಪಗಳ ಮೂಲಕ ಭಕ್ತಿಯ ಮಹಿಮೆಯನ್ನು ತಮ್ಮ ತಮ್ಮ ನೆಲೆಯಲ್ಲಿ ನಿಂತು ಶಿವಾನಂದದ ಅನುಭವವನ್ನು 63 ಪುರಾತನರು ಮೆರೆದಿದ್ದಾರೆ. ಶಿವಭಕ್ತರ ಅನುಗ್ರಹದಿಂದ 16 ಜನರು, ಗುರುಗಳ ಅನುಗ್ರಹದಿಂದ 12 ಜನರು, ಶಿವಲಿಂಗದಿಂದ 32 ಜನರು ಮೋಕ್ಷ ಸಂಪಾದಿಸಿದವರಿದ್ದಾರೆ. ತಮಿಳು ಭಾಷೆಯಲ್ಲಿ ಸುಂದರ ಮೂರ್ತಿಗಳು 9ನೇ ಶತಮಾನದಲ್ಲಿ 62 ಜನ ಪುರಾತನರ ಚರಿತ್ರೆಗಳನ್ನು ಸ್ತೋತ್ರದಲ್ಲಿ ಆಡಿದ್ದಾರೆ. ನಂಬಿ ಸುಂದರ ಮೂರ್ತಿಗಳನ್ನು ಅದರಲ್ಲಿ ಸೇರಿಸಿ 63 ಪುರಾತನ ಚರಿತ್ರೆ ಬರೆದಿದ್ದಾರೆ. ಇವುಗಳ ಆಧಾರದಿಂದ ಶಕ್ಕಿಲಾರ್ ಮಹಾಕವಿ 11ನೇ ಶತಮಾನ ತಮಿಳುನಾಡಿನಲ್ಲಿ ಪೆರಿಯ ಪುರಾಣ ಬರೆದಿದ್ದಾನೆ. ಇವುಗಳ ಆಧಾರದಿಂದ ಕನ್ನಡದಲ್ಲಿ ಹರಿಹರ, ಸುರಂಗ ಕವಿಗಳು, ನಿಜಗುಣ ಶಿವಯೋಗಿಗಳು ಕಾವ್ಯ ಕೃತಿಗಳನ್ನು ರಚಿಸುವರು. ಶರಣರ ವಚನಗಳಲ್ಲಿ ಪುರಾತನರ ಉಲ್ಲೇಖ ಈ ಹಿಂದೆ ಹೇಳಿದಾಗೆ ನಾವು ಕಾಣಬಹುದಾಗಿ. ಇತ್ತೀಚೆಗೆ ಗದ್ಯದಲ್ಲಿ ಹಲವಾರು ಗ್ರಂಥಗಳನ್ನು ರಚನೆಗೊಂಡಿವೆ. ಅದರಲ್ಲಿ ನಿಜಗುಣ ಶಿವಯೋಗಿ ಒಂದು ತ್ರಿಪದಿಯಲ್ಲಿ ಈ ರೀತಿ ಹಾಡುತ್ತಾರೆ: ಶರಣರ 63ರ ಮಹಿಮೆಗಳನ್ನೆಂತು ಬರೆದೋದಿ ಕೇಳಿ ಪೇಳ್ದವರ್ಗೆ ನಿಜ ಸುಖಂ ದೊರೆಯುವುದೇ ಪರದೊಳಿದು ಸಿದ್ಧ ಎಂದು ನಿಜಗುಣ ಶಿವಯೋಗಿಯ ವಾಕ್ಯವಾಗಿದೆ. ಶಕ ಸುಮಾರು 5ನೇ ಶತಮಾನದಿಂದ 9ನೇ ಶತಮಾನದವರೆಗೆ ಬದುಕಿದ ಪುಣ್ಯಚರಿತರು. ಚೋಳ, ಚೇರ ಹಾಗೂ ಪಾಂಡ್ಯ ದೊರೆಗಳ ಕಾಲದಲ್ಲಿ ಬದುಕಿ ಶೈವ ಧರ್ಮದ ಉಳಿವಿಗಾಗಿ, ಉನ್ನತಿಗಾಗಿ ಶ್ರಮಿಸಿದವರು. ಇವರಲ್ಲಿ ನಂಬಿಯು ಕೊನೆಯವನು. ಕನ್ನಡ ಸಾಹಿತ್ಯದಲ್ಲಿ ಈ ಪುರಾತನರ ಬಗ್ಗೆ ಬರೆದವರಲ್ಲಿ ಹರಿಹರ, ಲಕ್ಕಣ್ಣ ದಂಡೇಶ, ಸುರಂಗ, ವೀರಭದ್ರ, ನಿಜಗುಣ ಶಿವಯೋಗಿ ಮೊದಲಾದವರನ್ನು ಹೆಸರಿಸಬಹುದು. ವಚನ ಸಾಹಿತ್ಯದಲ್ಲಿ ಇವರ ಪುರಾತನರ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ. ಜೀವಿಸಿದ ಕಾಲ, ದೇಶ, ಅವರ ಸಂಕ್ಷಿಪ್ತ ಪರಿಚಯವನ್ನು ಸಾಮಾನ್ಯರಿಗೆ ತಿಳಿಸುವಂತೆ ಈ ವಿಡಿಯೋಗಳನ್ನು ನಾವು ಮುಂದುವರಿಸುತ್ತಿದ್ದೇವೆ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಮುಂದಿನ ಚರಿತ್ರೆಯಲ್ಲಿ ನಾವು 63 ಪುರಾತನರ ಚರಿತ್ರೆಗಳನ್ನು ಅರಿತುಕೊಂಡು ಹೋಗೋಣ. ಶರಣಾರ್ಥಿಗಳು.